ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಈ ಸರ್ಕಾರ ಸ್ತ್ರೀ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಕರ್ನಾಟಕದಲ್ಲಿ ಉಚಿತ ಬಸ್ ಪ್ರಯಾಣ. ಇದು ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತಾ ಇದೆ, ನೀವೇ ಯೋಚನೆ ಮಾಡಿ, ನೀವೇ ನೋಡ್ಕೊಂಬನ್ನಿ. ಒಂದು ಬಸ್ಸು ನಿಲ್ದಾಣದಲ್ಲಿ ಯಾವ ರೀತಿ ಜನ ನಿಂತಿರ್ತಾರೆ, ಎಷ್ಟು ಜನ ನಿಂತಿರ್ತಾರೆ. ಇವತ್ತು ಒಂದು ಬಸ್ಸಲ್ಲಿ 2 ಬಸ್ ಜನಗಳನ್ನು ತುಂಬಿಕೊಂಡು ಹೋಗ್ತಾರೆ. ಆ ಮಟ್ಟಕ್ಕೆ ಇವರು ಫ್ರೀ ಬಸ್ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಸ್ಸುಗಳನ್ನು ಕಡಿಮೆ ಮಾಡಿ 2 ಬಸ್ಸಲ್ಲಿ ಹೋಗುವ ಜನಗಳನ್ನು ಒಂದು ಬಸ್ಸಲ್ಲಿ ಕಳಿಸ್ಕೊಂಡು ಒಂಥರ ಕುರಿಗಳನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ನನ್ನ ಒಂದು ಮನವಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅಭಿವೃದ್ಧಿ ಬೇಡ ಅಂದರೆ ಇದಕ್ಕೆ ಸಪೋರ್ಟ್ ಮಾಡಿ, ಅಭಿವೃದ್ಧಿ ಬೇಕು ಅಂದರೆ ಇದನ್ನು ವಿರೋಧ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡಿ, ಮುಂದೆಗಡೆ ನೋಡಿ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇದೆ ಬನಶಂಕರಿ ಬಸ್ ನಿಲ್ದಾಣ ಯಾವ ರೀತಿ ಇದೆ ನೋಡಿ. ಜನಗಳು ಎಷ್ಟು ಜನ ನಿಂತಿದ್ದಾರೆ. 3 ಬಸ್ಸಲ್ಲಿ ಹೋಗುವ ಜನ ಒಂದೇ ಬಸ್ಗೆ ಹೋಗಕ್ಕೆ ನಿಂತ್ಕೊಂಡಿದ್ದಾರೆ. ಇದು ಸಾಯಂಕಾಲ 7 ಗಂಟೆ, 7:30 7:30 ಪ್ರತಿದಿನ ಇದೇ ಬಸ್ ನಿಲ್ದಾಣದಲ್ಲಿ, ಸುಮಾರು ಬಸ್ ನಿಲ್ದಾಣದಲ್ಲಿ ಈ ಥರ ಜನಗಳು ಇರ್ತಾರೆ. ಯಾಕಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಎಲ್ಲರಿಗೂ ಪಾಪ ಆಸೆ ಇರುತ್ತೆ. ಆದರೆ ಇವರು ಬಸ್ಸು ನಾವು ಫ್ರೀ ಬಿಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ ಅಂತ ಹೇಳ್ತಾರೆ ಹೊರತು, ಆದರೆ ಆ ಜನಕ್ಕೆ ತಕ್ಕನಂಗೆ ಇವತ್ತು ಬಸ್ಗಳಿಲ್ಲ. ಯಾಕಂದರೆ ನಮ್ಮ ಜನನೂ ಕೂಡ ಯಾರು ಕೇಳ್ತಾ ಇಲ್ಲ. ಯಾಕಂದರೆ ಬಿಟ್ಟಿರೋದೇ ಪುಕ್ಸಟ್ಟೆ, ಇನ್ನು ಕೇಳಕ್ಕೆ ಕೂತ್ಕೊಂಡ್ರೆ ಅವನು ಬಿಡಲ್ಲ ಅಂತ ಹೇಳ್ಬಿಟ್ಟು ಕೇಳಲ್ಲ. ಇವತ್ತು ನೋಡಿ ಬಸ್ ಬಂತು, ಇದು ಹುಟ್ಟಳ್ಳಿ ಕಡೆ ಹೋಗುತ್ತೆ. ಯಾವ ರೀತಿ ಜನ ನೋಡಿ, ಎಷ್ಟು ಜನ ಓಡೋಗ್ತಾರೆ ಪಾಪ. ಒಂದು ಬಸ್ಸು ಬಂದಿದೆ ಇವಾಗ. ಪ್ರತಿದಿನ ಇದೇ ಕಥೆನೇ ನೋಡಿ, ಎಷ್ಟು ಜನ ಹೋಗ್ತಾರೆ. ಇಂಥ ಸಮಯದಲ್ಲಿ ಆ ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ಕಳ್ತನ ಆಗುತ್ತೆ. ಪರ್ಸ್ಗಳನ್ನು ಕಳ್ತನ ಮಾಡ್ತಾರೆ, ಮತ್ತು ಮೊಬೈಲನ್ನು ಕಳ್ತನ ಮಾಡ್ತಾರೆ. ನಾನು ಕೂಡ ಈ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳ್ಕೊಂಡಿದ್ದೀನಿ. ಎಷ್ಟೋ ಜನ ಪರ್ಸ್ ಕಳ್ಕೊಂಡಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ, ಚೈನ್ ಕಳ್ಕೊಂಡಿದ್ದಾರೆ. ಈ ಥರ ಅಂದರೆ ಯಾವಾಗಲೂ ಕಳ್ತನ ಆಗ್ತಿರುತ್ತೆ. ಆದರೆ ಇಂಥ ಒಂದು ರಶ್ ಆಗಿರೋ ಸಮಯದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ತುಂಬ ಜನ ಇರ್ತಾರೆ. ಪ್ರತಿದಿನ ಇದೇ ಬಸ್ಗಳೇ ಇರಲ್ಲ ನೋಡಿ ಪಾಪ. ಎಲ್ಲರೂ ಮನೆಗೆ ಹೋಗಬೇಕು, ಕೆಲಸ ಮುಗಿಸ್ಕೊಂಡು ಬಸ್ ಇರಲ್ಲ. ಎಷ್ಟು ಜನ ನಿಂತಿದ್ದಾರೆ ನೋಡಿ. ಈಗ ಒಂದು ಬಸ್ ಬಂದರೆ ತುಂಬ್ತಾರೆ, ಹಂಗೆ ಕುರಿ ತುಂಬಿದಂಗೆ ತುಂಬ್ತಾರೆ ಜನಗಳನ್ನ ಒಂದು ಬಸ್ಸಲ್ಲಿ. ಪಾಪ ಕಂಡಕ್ಟರ್ ಡ್ರೈವರ್ನು ಬೈತಾರೆ ಜನಗಳು. ಅವ್ರೇನು ಮಾಡ್ತಾರೆ ನೋಡಿ ಪಾಪ. ಇವರು ಚೆಕ್ಕಿಂಗರು ಏನಿಲ್ಲ, ಸುಮ್ಮನೆ ನಿಂತ್ಕೊಂಡವ್ರೆ. ಬಸ್ ಇವರು ಕೂಡ ಕರ್ಸೋಕ್ಕಾಗ್ತಾ ಇಲ್ಲ. ಇವತ್ತು ಈ ಮಟ್ಟಕ್ಕೆ ಬಸ್ ಫ್ರೀ ಬಿಟ್ಟು, ನಾವು ಬಸ್ ಫ್ರೀ ಬಿಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ ಅಂತ ಹೇಳ್ತಾರೆ ಅಷ್ಟೇ ನೋಡಿ. ಪ್ರತಿದಿನ ಈ ಪರಿಸ್ಥಿತಿ ಇದೆ. ಕೆಲಸ ಮುಗಿಸ್ಕೊಂಬಂದು ನೆಮ್ಮದಿಯಾಗಿ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು. ಎಷ್ಟೋ ಜನ ಬೇಗ ಮನೆಗೆ ಹೋಗಬೇಕು ಪಾಪ. ಮಕ್ಕಳು ಬಿಟ್ಟು ಬಂದಿರ್ತಾರೆ, ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ. ಬೇಗ ಮನೆಗೆ ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಇವರು ಮಾತ್ರ ವೇದಿಕೆಗಳು ಮಾಡ್ಕೊಂಡು ನಾವು ಬಸ್ ಫ್ರೀ ಬಿಟ್ಟಿದ್ದೀವಿ ಅಂತ ಒಂದು ಹೇಳ್ತಾರೆ ಹೊರತು, ಆದರೆ ಇವತ್ತು ಆ ಬಸ್ ಫ್ರೀ ಬಿಟ್ಟಿದ್ದಾರೆ, ಆಯಿತು, ಹೆಣ್ಮಕ್ಳಿಗೆ ಒಳ್ಳೇದಾಗ್ತಾಯಿದೆ, ಆಗಲಿ. ಅದು ತಕ್ಕನಂಗೆ ಬಸ್ಗಳು ಒಂದು ಏನು ಅಲ್ಲಿ 2 ಹೋಗೋ ಬಸ್ಸಲ್ಲಿ 2 ಹೋಗೋ ಬಸ್ ಜಾಗದಲ್ಲಿ ಒಂದೇ ಒಂದು ಬಸ್ ಹೋಗುತ್ತೆ. ಒಂದೊಂದು ಬಸ್ಸಲ್ಲಿ 2 ಬಸ್ ಜನ ತುಂಬ್ಕೊಂಡು ಹೋಗ್ತಾರೆ. ಇವ್ರೇನು ಕುರಿಗಳ, ಇಲ್ಲ ಮನುಷ್ಯರ, ಇಲ್ಲ ದನಗಳೂ ಕೂಡ ಈ ಥರ ತುಂಬ್ಕೊಂಡು ಹೋಗಲ್ಲ. ಈ ಮಟ್ಟಕ್ಕಿದೆ. ಜನಗಳು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಸುಮ್ಮನೆ ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸುಮ್ಮನಿರೋದಲ್ಲ ನೋಡಿ. ಬಸ್ಗಳು ನೋಡಿ ಯಾವ ಥರ ಜನಗಳು ತುಂಬ್ತಾರಂದರೆ, ಬಸ್ಗಳೇ ಇಲ್ಲ ಈ ಸಮಯದಲ್ಲಿ. ಎಲ್ಲ ಮನೆಯಿಂದ ಇವತ್ತು ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಮನೆಗೆ ಹೋಗ್ತಾರೆ. ಆ ಸಮಯಕ್ಕೆ ನಮಗೆ ಸಿಗಲಿಲ್ಲ ಅಂದರೆ ಇವು ಫ್ರೀ ಬಿಟ್ಟು ಏನು ಪ್ರಯೋಜನ? ಇವತ್ತು 7 ಗಂಟೆಗೆ ಕೆಲಸ ಬಿಟ್ಟರೆ 9-10 ಗಂಟೆಗೆ ಮನೆಗೆ ಹೋಗ್ತಾರೆ. 2-3 ಅವರ್ ಬರೀ ಬಸ್ಸಲ್ಲೇ ಪ್ರಯಾಣ ಆಗುತ್ತೆ. ಸಂಚಾರ ದಟ್ಟಣೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಬೆಂಗಳೂರಲ್ಲಿ ಬಂದು ತುಂಬ್ಕೊಂಡ್ರೆ ಸಿಕ್ಕಾಪಟ್ಟೆ ಲಾಭದಲ್ಲಿ ಇದೆ ಅಂತಾರೆ ಪಾಪ. ಡ್ರೈವರ್ಗೂ ಮತ್ತು ಕಂಡಕ್ಟ್ರಿಗೂ 30-35 ತಿಂಗಳಿಂದ ಹಿಂಬಡ್ತಿನೇ ಕೊಟ್ಟಿಲ್ಲ. ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳನೂ ಕೊಡ್ತಿಲ್ಲ. ಹಿಂಗೆ ಮಾಡ್ಕೊಂತ ಹೋದರೆ ಇನ್ನು ಯಾರು ಪಾಪ ಡ್ರೈವರು ಮತ್ತು ಕಂಡಕ್ಟ್ರು ಸಮಸ್ಯೆ ಕೇಳೋರು ಯಾರು ಇಲ್ಲಿ ಜನರು ಸಮಸ್ಯೆ ಕೇಳೋರು ಯಾರಿಲ್ಲ. ಡ್ರೈವರು ಕಂಡಕ್ಟ್ರು ಸಮಸ್ಯೆ ಕೇಳೋರು ಯಾರಲ್ಲ. ನಮ್ಮ ಜನರೂ ಹಂಗೆ ಅವೆ, ಜನಗಳು ಹಂಗೆ ಇದ್ದಾವೆ. ಏನೂ ಬೇಕಾಗಿಲ್ಲ ಜನಗಳಿಗೆ. ಎಲ್ಲ ಪುಕ್ಸಟ್ಟೆ ಬೇಕು ಅಷ್ಟೇ. ಪುಕ್ಸಟ್ಟೆ ಬಿಟ್ಟರೆ ಏನೂ ಬೇಡ. ರೋಡ್ ಚೆನ್ನಾಗಿರೋದು ಬೇಡ, ಆಸ್ಪತ್ರೆ ಬೇಡ, ಶಾಲೆ ಬೇಡ, ಏನೂ ಬೇಡ. ಆರಾಮಾಗಿ ಅವರು ಪುಕ್ಸಟ್ಟೆ ತಿರುಗಾಡಿಬಿಟ್ರೆ ಸಾಕು, ಇನ್ನೇನು ಬೇಡ. ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.